ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ನಾಳೆ ನಾನು ಮಸಾಲೆ ಪಡ್ಡು ಮಾಡಬೇಕು ಅಂದ್ಕೊಂಡಿದ್ದೇನೆ. ಅದಕ್ಕೆ ಇವತ್ತೇ ನಾನು ಚಿಕ್ಕ ಗ್ಲಾಸ್ನಲ್ಲಿ 2 ಗ್ಲಾಸು ರೇಷನ್ ಅಕ್ಕಿನ ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ. ಹಾಗೆ ಅಕ್ಕಿ ಜೊತೆಗೆ 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚ ಸಾಬುದಾನೆ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು 2 ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೇನೆ. ಅವನ್ನ ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಸಾಯಂಕಾಲ ರುಬ್ಬೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಮೊದಲು 1 ಮುಷ್ಟಿಯಷ್ಟು ಅವಲಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ. ಈಗ ಉದ್ದಿನಬೇಳೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ತೇನೆ. ಹಾಗೆ ಅಕ್ಕಿಯನ್ನು ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಿಟ್ರೆ ಚೆನ್ನಾಗಿರ್ತದೆ. ಸ್ನೇಹಿತರೆ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಎಲ್ಲ ಹಿಟ್ಟನ್ನು ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಅವಲಕ್ಕಿಯನ್ನು ಕೂಡ ಅದರ ಜೊತೆಗೆ ರುಬ್ಬಿ ಹಾಕ್ಕೊಳ್ತೇನೆ. ಈಗ ಒಂದು ಪ್ಲೇಟ್ ಮುಚ್ಚಿ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ 10 ಗಂಟೆಗಳ ಕಾಲ ಬಿಡಬೇಕು. ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕುದೋಗಿ ಬಂದಿದೆ ಅಂತ. ಈಗ ಪಡ್ಡು ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟನ್ನೇ ನಾನು ತಗೊಳ್ತೇನೆ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಹಿಟ್ಟಿಗೆ ನಾನು ಚಟ್ನಿ ಮಾಡೋದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಪುಟಾಣಿ ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ. ಹಾಗೆ ಪಡ್ಡಿನ ಮಸಾಲೆಗೆ 1 ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೇನೆ, 3 ಹಸಿಮೆಣಸಿನಕಾಯಿ ಹೆಚ್ಕೊಂಡಿದ್ದೇನೆ ಸಣ್ಣಗೆ, 1 ಎಸಳು ಕರಿಬೇವು ಸಣ್ಣಗೆ ಹೆಚ್ಕೊಂಡಿದ್ದೇನೆ, 1 ಹಿಡಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೇನೆ. ಪಡ್ಡಿನ ಮಸಾಲೆ ಒಗ್ಗರಣೆ ಮಾಡ್ಕೊಳ್ಬೇಕು. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತೇನೆ. ಜೀರಿಗೆ ಚಟಪಟ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಳ್ತೇನೆ. ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತದೆ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೇ. ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ಈ ಮಸಾಲೆಯನ್ನು ನಾವು ಇಟ್ಕೊಂಡಿರೋಂಥ ಪಡ್ಡಿನ ಹಿಟ್ಟಿಗೆ ಹಾಕ್ಕೊಳ್ಬೇಕು.
ಹೀಗೆ ಮಸಾಲೆ ಮಾಡಿ ಪಡ್ಡಿಗಿನ ಹಿಟ್ಟಿಗೆ ಹಾಕ್ಕೊಂಡು ಪಡ್ಡು ಮಾಡೋದ್ರಿಂದ ಭಾಳ ರುಚಿಯಾಗಿರ್ತಾವ. ಮತ್ತು ಇದಕ್ಕೆ ಚಟ್ನಿ ಕೂಡ ಬೇಕಾಗೋದಿಲ್ಲ, ಅಷ್ಟೊಂದು ರುಚಿಯಾಗಿರ್ತಾವ. ಆದರೆ ನಾನಿಲ್ಲಿ ಇವತ್ತು ಚಟ್ನಿ ಕೂಡ ಮಾಡಿದ್ದೇನೆ. ಈಗ ಈ ಮಸಾಲೆಯನ್ನು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಿಟ್ಟಿಗೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇವಾಗ ಅದೇ ಕಡಾಯಿಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತೇನೆ. ಕಾಲು ಚಮಚ ಸಾಸಿವೆ ಹಾಕ್ಕೊಳ್ತೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. 1 ಎಸಳು ಕರಿಬೇವು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಚಟ್ನಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚಟ್ನಿ ರೆಡಿಯಾಗಿದೆ. ಪಡ್ಡು ಮಾಡೋಣ ಬನ್ನಿ. ಒಲೆ ಮೇಲೆ ಪಡ್ಡಿನ ಹಂಚಿಟ್ಕೊಂಡಿದ್ದೇನೆ. ಅದಕ್ಕೆ 1 ರಿಂದ 2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಹಂಚು ಬಿಸಿ ಆದಮೇಲೆ 1 ಚಮಚ ಹಿಟ್ಟನ್ನು ಪಡ್ಡಿನ ಹಂಚಿನಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಪಡ್ಡನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದ ಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ತಿರುವಿ ಮತ್ತೆ ಬೇಯಿಸ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗಿಬಿಡ್ತಾವ. ಈಗ ಕೆಳಗಡೆ ಒಂದು ಸೈಡ್ ಬೆಂದಿದೆ ನೋಡಿ, ತಿರುಗಿಸ್ತಾ ಇದ್ದೇನೆ ನಾನು. ಪಡ್ಡು ಇವಾಗ ಬೆಂದಿದ್ದಾವೆ, ತಕ್ಕೊಳ್ತಾ ಇದ್ದೇನೆ. ನಾನು ಪುದೀನ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಒಂದ್ಸಲ ಮಸಾಲೆ ಪಡ್ಡು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ರುಚಿಯಾಗಿರ್ತದೆ ಮತ್ತು ತುಂಬ ಮೆತ್ತಗಾಗಿ ಕೂಡ ಇರ್ತವೆ. ಧನ್ಯವಾದಗಳು.